ನಮಸ್ಕಾರ. ಸಾಲ ತೀರಿಸುವ ಏಕೈಕ ಮರ. ನಿಮ್ದೆಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಸಾಲ ತೀರಿಸುವ ಏಕೈಕ ಮರ ಇದು. ಮತ್ತು ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡ್ತಿದ್ರೆ ಹೊಸ ವ್ಯಾಪಾರ ಆ, ಹೊಸ ವ್ಯಾಪಾರಕ್ಕೆ ದಾರಿ ತೋರಿಸುವ ಮರ. ಹೊಸ ವ್ಯಾಪಾರ ಏನೋ ಮಾಡ್ತಿರ್ತೀರ, ಇಂಥದ್ದು ಮಾಡಬೇಕು ಅಂತ ಒಂದು 4-5 ಲಿಸ್ಟ್ ಇಟ್ಕೊಂಡಿರ್ತೀರ. ಈ ಬಿಸ್ನೆಸ್ಸು, ಈ ವ್ಯಾಪಾರ ಮಾಡೋಣ ಅಂತ. ಇಂಥ ವ್ಯಾಪಾರಕ್ಕೆ ಹೋಗುವಂಥ ದಾರಿ ತೋರಿಸುವ ಮರ. ಮತ್ತು ದುಡ್ಡಿನ ಆಶೀರ್ವಾದ ಮಾಡುವ ಮರ, ದುಡ್ಡಿನ ಮರ ಅಂತ ಕರಿತೀವಿ. 4ನೇದು ವ್ಯಾಪಾರ ಅಭಿವೃದ್ಧಿ ಆಗುವಂತೆ ಮಾಡುವ ಏಕೈಕ ಮರ ಇದು. ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ, ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಈ ಮರನ. ಖಂಡಿತವಾಗ್ಲೂ ಈ ಮರದ ಬಗ್ಗೆ ವಿಶ್ಲೇಷಣೆ ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಅವ್ರಿಗೂ ಅನುಕೂಲಗಳಾಗಲಿ ಪಾಪ. ನೋಡಿ, ಇಷ್ಟೆಲ್ಲ ಬೆನಿಫಿಟ್ಸು ಈ ಒಂದು ಮರದಲ್ಲಿ ಇದೆ. ಸಾಲ ಹೆಂಗೆ ತೀರಿಸುತ್ತೆ ಮರ? ಅಲ್ಲ ರೀ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೂ ಸಾಲ ತೀರ್ಸೋಕ್ಕಾಗಲ್ಲ. ಸಾಲ ತೀರಿಸ್ಬೇಕಂದ್ರೆ ಬ್ಯಾಂಕಿಂದ ಲೋನ್ ತೆಗೆದು ಸಾಲ ತೀರಿಸ್ಬೇಕು. ಇಲ್ಲ ಸೈಟೋ ಮನೆನೋ ಅಪಾರ್ಟ್ಮೆಂಟೋ ಭೂಮಿ ಜಮೀನು ಬಂಗಾರ ವಾಹನಗಳು ಏನೋ ಮಾರಿ ಇನ್ನೊಬ್ಬರು ಸಾಲ ತೀರಿಸ್ಬೇಕು. ಇಲ್ಲ ಅವ್ರ ಹತ್ರ ಇಸ್ಕೊಂಡು ಇವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಒಂದು ಸಾಲ ತೀರಿಸ್ಬೇಕಾಗುತ್ತೆ. ಇಲ್ಲ ಮಾರಾಟ ಮಾಡಿ ಸಾಲ ತೀರಿಸ್ಬೇಕು. ಮರ ಹೆಂಗೆ ಸಾಲ ತೀರಿಸುತ್ತೆ? ಮರ ಹೆಂಗೆ ಹೊಸ ವ್ಯಾಪಾರಕ್ಕೆ ದಾರಿ ಹೆಂಗೆ ಮಾಡಿಕೊಡ್ತತೆ? ಮರ ಹೆಂಗೆ ದುಡ್ಡು ಕೊಡ್ತತೆ, ದುಡ್ಡಿನ ಆಶೀರ್ವಾದ ಮಾಡ್ತತೆ. ದುಡ್ಡಿನ ಮರ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಆಮೇಲೆ ವ್ಯಾಪಾರ ಅಭಿವೃದ್ಧಿ ಮರ ಹೆಂಗೆ ಮಾಡ್ತತೆ? ಮರಗಳೆಲ್ಲ ವ್ಯಾಪಾರ ಅಭಿವೃದ್ಧಿ ಮಾಡಂಗಿದ್ಬಿಟ್ಟಿದ್ರೆ ಎಲ್ಲ ದೇವಸ್ಥಾನಗಳಿಗೆ ಹೋಗೋದು ಬಿಟ್ಟು ಮರಕ್ಕೆ ಹೋಗ್ಬಿಡೋರಲ್ಲ ಅಂತ ಈ ಪ್ರಶ್ನೆಗಳೆಲ್ಲ ಬರ್ತಿರುತ್ತೆ ವಿಡಿಯೋ ನೋಡಿದಾಗ. ನೋಡ್ರಿ, ನಾವು ಏನು ಒಳ್ಳೆಯ ಕರ್ಮ ಮಾಡ್ತೀವಿ, ನಾವು ಏನು ಕೆಟ್ಟ ಕರ್ಮ ಮಾಡ್ತೀವಿ, ಎಲ್ಲದಕ್ಕೂ ಭಗವಂತನೇ ಕಾರಣ. ಇವಾಗ ಒಳ್ಳೆಯ ಕರ್ಮಗಳು ಮಾಡಿದರೆ ಒಳ್ಳೇದು ಮಾಡೋದು ಯಾರು? ಭಗವಂತನೇ. ನಿಮಗೆ ಒಳ್ಳೇದಾಗ್ತೈತೆ ಅಂತಂದರೆ ಭಗವಂತನಿಂದನೇ ಒಳ್ಳೇದಾಗ್ತಿರೋದು. ಈಗ ಕೆಟ್ಟ ಕರ್ಮ ಮಾಡಿದಾಗ ಕೆಟ್ಟದೇ ಆಗುತ್ತೆ ಅಲ್ವಾ? ಅದು ಭಗವಂತನೇ ಹೇಳ್ತಾನೆ, ನೀನು ಕೆಟ್ಟ ಕರ್ಮ ಮಾಡಿದ್ಯಾ, ಅದಕ್ಕೆ ನಿನಗೆ ಕೆಟ್ಟದು ಆಶೀರ್ವಾದ ಮಾಡ್ತಿದ್ದೀನಿ ಅಂತಾನೆ. ಸೊ ಹಂಗಾಗಿ ಇದಕ್ಕೆ ಒಳ್ಳೆಯ ಕರ್ಮಕ್ಕೂ ಕೆಟ್ಟ ಕರ್ಮಕ್ಕೂ ಅಧಿಪತಿ ಯಾರಪ್ಪ ಅಂತಂದರೆ ಅದು ಶನೇಶ್ವರ ಸ್ವಾಮಿ. ಅದಕ್ಕೆ ನಾವು ಕರ್ಮದಾತ ಅಂತ ಅಂತೀವಿ. ಶನಿಗೆ ಕರ್ಮದಾತ ಅಂತ ಕರಿತೀವಿ. ಸೊ ಕರ್ಮದಾತನಿಗೆ ಇಷ್ಟವಾದಂಥ ವೃಕ್ಷ, ಕರ್ಮದಾತನಿಗೆ ಪ್ರಿಯವಾದಂಥ ವೃಕ್ಷ, ಕರ್ಮದೇವನ ವಾಸಸ್ಥಾನನು ಅಂತಾರೆ ಈ ಮರ. ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ, ಶನಿದೇವನಿಗೆ ಪ್ರಿಯವಾದ ಒಂದು ವೃಕ್ಷ ಯಾವುದಪ್ಪ ಅಂದರೆ ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಅಂತ ಹೇಳ್ತೀವಿ. ಇದಕ್ಕೆ ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12ರಿಂದ 12:30 ಒಳಗಡೆ ಹೋಗಿ ಒಂದು ಬಾಟ್ಲಲ್ಲಿ ಅಥವಾ ಒಂದು ಚೆಂಬಲ್ಲಿ ಬುಡಕ್ಕೆ ನೀರು ಹಾಕಿ 8 ಪ್ರದಕ್ಷಿಣೆ ಮಾಡಿಬಿಟ್ಟು ನಿಮ್ಮ ಬಲಗೈ ಮುಟ್ಟಿ ನಮಸ್ಕಾರ ಮಾಡಿ, ಅಲ್ಲೇನು ನೀವು ಕೇಳ್ಕೊಬೇಕು ಅಂತಿದ್ದೀರಾ, ಅಲ್ಲೇನು ನೀವು ಬೇಡ್ಕೊಬೇಕು ಅಂತಿದ್ದೀರಾ, ಈ ಒಂದು ರಿಲೇಟೆಡ್ಸ್ ಎಲ್ಲ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ದಾರಿ ತೋರಿಸ್ತಾನೆ ಶನಿ ಕರ್ಮದಾತ. ಖಂಡಿತವಾಗ್ಲೂ ಹೊಸ ವ್ಯಾಪಾರ ಮಾಡಬೇಕು ಅಂತಿದ್ದರೆ 4-5 ಪಟ್ಟಿ ಲಿಸ್ಟ್ನ ತಗೊಂಡೋಗಿ ಶನಿದೇವರು ಒಂದು ವಾಸ ಮಾಡುವ ವಾಸಸ್ಥಾನದ ವೃಕ್ಷದ ಕೆಳಗಡೆ ನಿಂತ್ಕೊಂಡು ಪ್ರದಕ್ಷಿಣೆ ಮಾಡಿ ಕೇಳ್ಕೊಳ್ಳಿ, ಯಾವುದು ಮಾಡಬೇಕು ಭಗವಂತ ದಾರಿ ತೋರಿಸ್ತಾನೆ. ದುಡ್ಡಿನ ಆಶೀರ್ವಾದ ಪಡ್ಕೊಳ್ಳಿ. 3ನೇದು ಸಾಲ ತೀರಿಸೋ ಹಂಗೆ ದಾರಿ ತೋರಿಸಪ್ಪ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಟ್ಟಿದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗಿಬಿಟ್ಟಿದ್ದೀನಿ, ಮುಂದೆ ಈ ತಪ್ಪುಗಳು ಮಾಡಲ್ಲ ಅಂತ ಶನಿ ಭಗವಾನನಿಗೆ ಆಣೆ ಪ್ರಮಾಣ ಮಾಡಿ ಅಲ್ಲಿ ಆಶೀರ್ವಾದ ಮಾಡಪ್ಪ, ದುಡ್ಡಿನ ಆಶೀರ್ವಾದ ಮಾಡಪ್ಪ, ಸಾಲ ತೀರಿಸುವ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊಳ್ಳಿ. ವ್ಯಾಪಾರ ಅಭಿವೃದ್ಧಿ ಆಗುವಂತೆ ಮಾಡುವಂತ ಕೇಳ್ಕೊಳ್ಳಿ. ಇದು ಪವರ್ಫುಲ್ ವೃಕ್ಷ. ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಪವರ್ಫುಲ್ ವೃಕ್ಷ. ಎಲ್ಲೇ ಸಿಕ್ಕರೂ ಬಿಡಕ್ಕೆ ಹೋಗ್ಬಿಡಿ ಖಂಡಿತವಾಗ್ಲೂ.
ಈ ರಿಲೇಟೆಡ್ಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಮಂತ್ರದ ಮುಖಾಂತರ. ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ. ಇನ್ನು ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ, ಆಯ್ಕೆಗಳು ಮಾಡ್ಕೊಳ್ಳಿ. ನಿಮ್ಮ ಆಯ್ಕೆಗಳು ಸರಿಯಾಗಿ ಮಾಡಿಕೊಂಡು ಜೀವನ ಪ್ರಾರಂಭ ಮಾಡ್ತಾ ಹೋಗಿ. ಇದು ಜ್ಯೋತಿಷ್ಯ ಶಾಸ್ತ್ರದಿಂದ ಪವರ್ಫುಲ್ ರೆಮಿಡಿ, ಪರಿಹಾರ ಇದು. ಕಂಡು ಜ್ಯೋತಿಷಿಗಳ ಹತ್ರ ಹೋಗೋ ಬದಲು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋ ಬದಲು ನಿಮಗೆ ನೀವೇ ಜ್ಯೋತಿಷಿಗಳಾಗಿ ಸುಖವಾಗಿ ಬದುಕಿ. ಅಷ್ಟೇ ನಾವು ಹೇಳೋದು. ಪ್ರತಿಯೊಬ್ಬ ಮನುಷ್ಯನೂ ಭೂಮಿ ಮೇಲೆ ಹುಟ್ಟಿದ್ದಾನೆ ಅಂತಂದರೆ ಈ ಹುಟ್ಟು ಸಾವು ನಡುವೆ ಏನಾದರೂ ಒಂದು ಸಾಧನೆಗಳು ಮಾಡಬೇಕು, ಏನಾದರೂ ಒಂದು ಅಚೀವ್ಮೆಂಟ್ಸ್ ಮಾಡಬೇಕು, ಇರೋವರೆಗೂ ಹೋರಾಟ ಮಾಡಬೇಕು, ಒಂದಿನ ಹೋಗಬೇಕು. ಇಷ್ಟೇ ಲೈಫು. ನಿಮ್ಮ ಸಾಧನೆ ನಿಮ್ಮ ಕೈನಲ್ಲೇ ಇರುತ್ತೆ, ಯಾವ ಜ್ಯೋತಿಷಿಗಳ ಕೈಲೂ ಯಾವ ಪವಾಡ ಪುರುಷರ ಕೈನಲ್ಲೂ ಇರಲ್ಲ. ಜ್ಯೋತಿಷ್ಯ ಕತ್ತಲಿನಿಂದ ಬೆಳಕಿನೆಡೆಗೆ ಅಷ್ಟೇ ದಾರಿ ತೋರಿಸುವ ಮಾರ್ಗ. ಅರ್ಥ ಮಾಡ್ಕೊಳ್ಳಿ. ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿ. ಇದು ಪವರ್ಫುಲ್ ದಾರಿ. ಈ ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ ಮುಂದೆ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಮಿರಾಕಲ್ಸ್ ನಡೆಯುತ್ತೆ, ನಿಮಗೆ ಗೊತ್ತಾಗುತ್ತೆ. ಈ ಪರಿಹಾರ ಮಾಡ್ಕೊಂಡು ಸುಖವಾಗಿ ಬದುಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಅನುಕೂಲ ಮಾಡ್ಕೊಳ್ಳಿ. ನಮಸ್ಕಾರ.